ನಮಸ್ಕಾರ ವೀಕ್ಷಕರೇ, ಸ್ಮಾರ್ಟ್ ವರ್ಲ್ಡ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ತೂಗಿ ಪೀಡಿತರ ಜಮಾಕರ್ತರ ಪರಿವಾರದಿಂದ ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಅಸಹಕಾರ ಮತ್ತು ಅನಿರ್ದಿಷ್ಟ ಅವಧಿ 2019 ಬರ್ಡ್ಸ್ ಆ್ಯಕ್ಟ್ನ ಮುಖಾಂತರ ಗ್ರಾಹಕರ ಹಣವನ್ನು ಮರುಪಾವತಿಗಾಗಿ ಹಲವಾರು ರೈತ ಸಂಘಟನೆಗಳು ಮತ್ತು ಹಲವಾರು ರಾಜಕೀಯ ಮುಖಂಡರಿಂದ ಮತ್ತು ರಕ್ಷಣಾ ವೇದಿಕೆ ವತಿಯಿಂದ ಈ ಒಂದು ಉಗ್ರವಾದ ಧರಣಿ ಸತ್ಯಾಗ್ರಹವನ್ನು ಕೈಗೊಂಡಿದ್ದರು. ಯಾರೆಲ್ಲ ನಮ್ಮ ರೈತರಾಗಲಿ ಮತ್ತು ನೌಕರರಾಗಲಿ ಮತ್ತು ಕೂಲಿ ಕಾರ್ಮಿಕರಾಗಲಿ ಹಲವಾರು ಕಂಪನಿಗಳನ್ನು ನಂಬಿ ಇನ್ವೆಸ್ಟ್ಮೆಂಟ್ ಮಾಡಿರುವಂಥ ಎಲ್ಲರೂ ಈ ಒಂದು ಹಣವಂಚಿತ ಕಂಪನಿಗಳಿಂದ ಹಣ ಮರುಪಾವತಿಗಾಗಿ ಈ ಒಂದು ಧರಣಿ ಸತ್ಯಾಗ್ರಹವನ್ನು ಕೈಗೊಂಡಿದ್ದರು. ವಂಚಿತ ಕಂಪನಿಗಳೆಂದರೆ ಅವು PACL ಇಂಡಿಯಾ ಲಿಮಿಟೆಡ್, ಗರಿಮಾ ಗ್ರೂಪ್ ಆಫ್ ಕಂಪನಿ, ಸಮೃದ್ಧಿ ಜೀವನ್ ಫುಡ್ಸ್ ಇಂಡಿಯಾ ಲಿಮಿಟೆಡ್, ಅಗ್ರಿ ಗೋಲ್ಡ್ ಕಂಪನಿ, ಜನಸ್ನೇಹಿ ಕಂಪನಿ, ಸಾಯಿ ಪ್ರಸಾದ್ ಕಂಪನಿ, ಗ್ರೂಟೆಕ್ ಕಂಪನಿ, ಪ್ಯಾನ್ ಕಾರ್ಡ್ ಕಂಪನಿ, ಇನ್ನೂ ಹಲವಾರು ಕಂಪನಿಗಳು ಈ ಒಂದು ಎಲ್ಲರಿಗೆ ಮೋಸವನ್ನು ಮಾಡಿರುವಂಥದ್ದು. ಈ ಒಂದು ಹಣವನ್ನು ಮರುಪಾವತಿಗಾಗಿ ಹಲವರಿಂದ ಧರಣಿ ಸತ್ಯಾಗ್ರಹವನ್ನು ದಿನಾಂಕ 27ರಿಂದ ದಿನಾಂಕ 28ರವರೆಗೆ ಈ ಒಂದು ಧರಣಿ ಸತ್ಯಾಗ್ರಹವನ್ನು ಕೈಗೊಂಡಿದ್ದರು. ಬನ್ನಿ ವೀಕ್ಷಕರೇ, ಯಾವ ರೀತಿ ಧರಣಿ ಸತ್ಯಾಗ್ರಹ ನಡೀತು ಅನ್ನೋದನ್ನು ನೋಡ್ಕೋಣ. ಹಣವನ್ನು ಕೊಡಬೇಕಂತೇಳಿ ಏನು ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ. ಈ ಸತ್ಯಾಗ್ರಹಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಇರ್ಬೋದು, ನೇಗಿಲುಯೋಗಿ ಸುರಕ್ಷಾ ರೈತ ಸಂಘಟನೆ ಇರ್ಬೋದು, ಇನ್ನೂ ಹಲವಾರು ಸಂಘಟನೆಗಳು ನಾವು ನಿಮ್ಮ ಮೆಂಬರ್ ಆಗಿರ್ತೇವೆ ಅಂತೀವಿ, ಪ್ರಯತ್ನ ಮಾಡತ್ತೀವಿ. ಇದು ಕಣ್ಣು ಒರೆಸುವಂತ ನಮ್ಗೆ ಎಷ್ಟು ದೂರ ಜಗ್ತಿರೋ ಇಲ್ಲಿವರೆಗೂ ಹೋರಾಟ ಮಾಡಿದ್ರ ಅವ್ರನ್ನ ಬರೀ ಪರ್ಮಿಷನ್ ಕೊಟ್ಟಿರಿ, ಅವ್ರ ಮೇಲೆ ಕೇಸ್ ಹಾಕಿದ್ರೆ ಅವ್ರು ತಾವಾಗೇ ನಿಮ್ಮ ಹತ್ರ ಬರ್ತಾ ಇದ್ರು. ಆದ್ರೆ ನೀವು ಇಲ್ಲಿವರೆಗೂ ಅವ್ರ ಮೇಲೆ ಕೇಸ್ ಹಾಕುವಂತ ಪ್ರಯತ್ನ ಮಾಡಲಿಲ್ಲ. ಈ ಸುಳ್ಳು ನಾಟಕ ಮಾಡಿ ಕೇಸ್ ಹಾಕಿನಿ ಇದು ಮಾಡಿ ಅಂತ ನೀವು ಟೈಮ್ ಜಗ್ಗಿದ್ರಿ. ಈಗ ಸುಮಾರು 7-8 ವರ್ಷ ಅದ್ರಾಗ ಜಗ್ಗಿದ್ರಿ, ಇನ್ನೊಂದು 10-15 ವರ್ಷ ಇದ್ರಾಗ ಜಗ್ತೀರಿ. ಇನ್ನೊಂದು 10-15 ವರ್ಷ ಇವತ್ತು ರೊಕ್ಕ ಕೊಡ್ತೀವಿ, ನಾಳೆ ರೊಕ್ಕ ಕೊಡ್ತೀವಿ, ಆ ಕಂಪ್ನಿಗಳನ್ನ ಬಂದ್ ಮಾಡಿಸಿದೀವಿ, ಅವ್ರ ಆಸ್ತಿ ಮುಟ್ಟುಕೊಳಕಿದೀವಿ, ಆಸ್ತಿ ಮಾರಾಟ ಮಾಡಬೇಕು, ಮಾರಾಟ ಮಾಡಿದಾಗ ರೊಕ್ಕ ಬರ್ತಾವು, ಅವಾಗ ನಿಮ್ಗೆ ಕೊಡ್ತೀವಿ ಅಂತ ಹೇಳ್ತೀವಿ. ಇದೆಲ್ಲ ಯಾಕಂತ ಹೇಳಿದ್ರೆ ಟೈಮ್ ಜಗಾರು. ಇದ್ರಾಗ ಈ ಏನು ಈ ಎಲ್ಲ ಕಂಪ್ನಿಗಳೊಳಗ ಹಣವನ್ನ ಹೂಡಿಕೆ ಮಾಡಿದಾರು ಇವರೆಲ್ಲರೂ ಕೂಡ ಪಾಪ ನಿಜವಾಗೂ ಹೇಳ್ಬೇಕಂತ ಹೇಳಿದ್ರೆ ಈ ಕಂಪ್ನಿಯೊಳಗ ಹೂಡಿಕೆ ಮಾಡಿದವರು, ಅದ್ರ ಜೊತೆಗೆ ಇದ್ರೊಳಗೆ ಮಧ್ಯವರ್ತಿಗಳಾಗಿ ಕೆಲಸ ಮಾಡಿರುವಂತವ್ರು ಯಾರ್ಯಾರು ಏಜೆಂಟ್ಗಳಿದ್ದಾರೆ, ನಿಜವಾಗೂ ಹೇಳ್ತೀನಿ ಅವ್ರ ಪಾಪ ಇವತ್ತು ಎಷ್ಟೋ ಜನರ ಸಂಬಂಧವನ್ನ ಕಳ್ಕೊಂಡಿದ್ದಾರೆ. ತಮ್ಮ ಸಂಬಂಧಿಕರನ್ನ ಮೊದಲು ಹೂಡಿಕೆ ಮಾಡಿಸಿದಾರೆ ಅವರು. ಬಹಳಷ್ಟು ಜನ ತನ್ನ ಸಹೋದರಿಯ ಮನೆಗೆ ಹೋಗ್ಲಾರ್ದಂತ ಪರಿಸ್ಥಿತಿ ಬಂದಿದೆ. ನಾವು ಇಡೀ ದೇಶದಲ್ಲಿ ಹಬ್ಬಗಳನ್ನ ಆಚರಣೆ ಮಾಡ್ತೀವಿ. ಇಲ್ಲಿರುವಂತ DC ಸಾಹೇಬರಿಗೆ ನಾವು ಎಚ್ಚರಿಕೆಯನ್ನು ಕೊಡ್ತೇವೆ. ಈ ಜನರ ಹಣವನ್ನು ನೀವು ಒಂದು ವೇಳೆ ಏನಾದ ಪರಿಸ್ಥಿತಿಯನ್ನ ನೀವು ಸರ್ಕಾರಕ್ಕೆ ತಿಳಿಸಿ ಹಣವನ್ನು ಪರದಾಗಿ ಈ ಜನರಿಗೆ ಕೊಡದೆ ಹೋಗಿದ್ರೆ ಉಗ್ರ ಹೋರಾಟವನ್ನು ಮಾಡಿ ನಿಮ್ಮ DC ಆಫೀಸನ್ನ ನಾವು ಕದ ಹಾಕಿ ಮುಚ್ಚುವಂತ ಶಕ್ತಿಯನ್ನು ನಾವು ಕೂಡ ಮಾಡಿ ಇಲ್ಲಿ ಉಗ್ರ ಹೋರಾಟವನ್ನು ಮಾಡ್ತೇವೆ. ಎಲ್ಲಿವರೆಗೆ ಹೋರಾಟ ವಂಚನೆ ಮಾಡಿದ ಕಂಪನಿಗಳಿಗೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ